ಅಪ್ಪ ನೀ ಕೆಳಗೆ ಇಟ್ಕೋ, ನಾ ಮ್ಯಾಲ ಹತ್ತಿ ಎಲ್ಲ ಧೂಳ ಅಂತಾನಿ. ನಾ ಹಿಡ್ಕೊಂಡ್ ತಗೋ, ಮೆಲ್ಕತ್ತಪ್ಪ ಅಂತ. ಏನು ಧೂಳು ಇಲ್ಲಿ ಬಿಡಪ್ಪ, ಹಂಗ ಐತಿ. ಏನು ಸ್ವಚ್ಛ ಐತಿ ಮ್ಯಾಲೆ, ಮೊನ್ನೆ ಏನು ಅಂದಿದ್ವಲ್ಲ, ಸ್ವಚ್ಛ ಐತಿ. ಹೇಳಿದ್ರ ತಿಳ್ಕೊಳಂಗಿಲ್ಲಪ್ಪ ನಿಮ್ಮವ್ವ, ಸ್ವಚ್ಛ ಇಲ್ಲ ಅಂತಂದು ಹಂಗೆ ಇದು ಮಾಡ್ತಾಳೆ. ನಾವು ಬಿಟ್ಟು ಅಂದ್ರೆ ಆಕಿನ ಹತ್ತಿ ಹೊಡಿತಾಳ ಅಂತಂದ, ನೀನು ಹತ್ತಪ್ಪ ಅಂತ ಅಂದದ್ದು. ಸ್ವಚ್ಛ ಇದ್ರೆ ಹಂಗೆ ಅನ್ನಪ್ಪ, ಮೇಲೆ ಮೇಲೆ ಅನ್ನ. ಕಸ ತುಂಬ ಮರ ಏನಾರು ಕೊಡ್ಲೇನು? ಬ್ಯಾಡ ಬಿಡಪ್ಪ, ಸಾಕು. ಕಸ ತುಂಬ ಮರ ಏನು ಬೇಡ, ಇಲ್ಲೇ ಹಂಗೆ ಇದು ಅಂತ. ನೀ ಧೂಳು ಆಟಕ್ಕಂದಿಲ್ಲ, ಇಲ್ಲ ಕಸ ತುಂಬ ಮರದ ತುಂಬ ಆಟ ರೀ. ಒಂದಿಟ್ಟು ಇತ್ಲದಾಗ ಆ ಕಡೆ ಹಿಂದಕ್ಕೆ ಅನ್ರಿ, ಅಲ್ಲಿ ಭಾಳ ಧೂಳು ಸುರಿತತ್ ನೋಡಲ್ಲಿ ಅಡುಗೆ ಮನೆ ಅಂತಲೇ ಒಗಿಬೋನ್ ಹತ್ರ. ಅಲ್ಲೊಂದಿಟ್ಟು ತುಂಬ್ರಿ ಅದನ್ನ, ಕಸ ಐತನ್ ನೋಡಲ್ಲಿ. ಮೊನ್ನೆ ಮಳೆ ಬಂದಾಗ ಒಂದಿಟ್ಟು ಸುರಾಕತ್ತಿತ್ತತ್ಲಾಗ. ನೋಡ್ತಾನೆ ತಡಿ, ಇಲ್ಲಿ ಅಂತ ಏಟು ಕಸ ಇಲ್ಲ ನೋಡು, ಸ್ವಚ್ಛ ಐತಿ. ಈ ಕಡೆ ಮೊದ್ಲು ಹಂಚು ಒಗಿಬೋನ್ ಅಂತೇಳಿ ನೋಡ್ತಾನೆ ತಡಿ. ಧೂಳು ಕರ್ರಂದು ಬೀಳ್ತಿರ್ತದ, ಮತ್ತು ಒಗಿ ಇದಾಗಿರ್ತದಲ್ಲ, ನೋಡ್ತಾನೆ. ಅಲ್ಲೊಂದಿಟ್ಟು ಸ್ವಚ್ಛ ಮಾಡ್ತಾನೆ. ಹ್ಞೂ ರೀ, ಅಲ್ಲೇ ನೋಡು ಭಾಳ ಧೂಳಾಗಿತ್ತು ಅಲ್ಲಿ. ಒಂದಿಟ್ಟು ಒರೆಸ್ಬಿಡ್ರಿ, ಒಂದು ಅರಬಿ ಕೊಡ್ತಾನೆ ಸ್ವಚ್ಛಾಗಿ, ಇಲ್ಲ ಕ್ರಾಗ್ಲೆಲ್ಲ ಸುರಿತಿರ್ತದ. ನೋಡಪ್ಪ ಅತ್ಲಾಗ ನೋಡಿ ಸ್ವಚ್ಛ ಕೊಡು ಅದನ್ನ ಧೂಳನ. ಹ್ಞೂ ಯಪ್ಪ ನೋಡ್ತೇನೆ. ಅರಬಿ ತಗೊಂಬರ್ಲೇನ್ರಿ? ಬೇಡ 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 ತಡಿ, ಒಂದಿಷ್ಟು ಇದನ್ನೆಲ್ಲ ಸ್ವಚ್ಛ ಮಾಡಿ ಹಿಂದಾಗ ಒರೆಸ್ತೇನೆ. ಮತ್ತು ಇಲ್ಲ ಅರಿಬಿ ಇಟ್ಕೊಂಡ್ವಿ ಅಂದ್ರೆ ಗಲೀಜಾಕತ್ತ, ಅದು ಧೂಳು ಮುಣಕ್ಕೆ ಎದ್ದಾಳ್ತೈತಿ. ಧೂಳು ಅಂದ್ರೂ ಭಾಳ ಐತಿ, ಕಸ ಏನಿಲ್ಲ, ಧೂಳು ಐತಿ ಅಟ. ಮಣ್ಣು ತಿಳಿ ಮಣ್ಣು ಅಂತದ ಕಸ, ಗಾಳಿಗೆ ಅದಷ್ಟೇ ಇರೋದು. ಇಲ್ಲೊಂದು ಸ್ವಲ್ಪ ಐತಿ ನೋಡು ಮಣ್ಣು. ಆ ಕಡೆ ನಾನ್ರಿ ಏನಾರ ಮಾಡಿದ್ದು ತರಕಾರಿಗೆ ಪಲ್ಯಕ್ಕೆ ಒಟ್ಟು ಒಲಿ ಮೇಲೆ ಏನಾರ ಇಟ್ರೆ ಮುಚ್ಚಲೇಬೇಕು. ಮುಚ್ಚಲಿಲ್ಲ ಹಂಗೆ ಬಿಟ್ಟಿವಿ ಅಂದ್ರೆ ಓಟು ಧೂಳು ಸುರಿತತ್ ನೋಡಲ್ಲಿ. ಒಂದಿಟ್ಟು ಇದನ್ನಾರ ಮಾಡಿಸ್ಬೇಕು, ಹಂಚು ತೆಗೆದು ಒಂದೇನಾರ ಶೀಟರ ಹಾಕಿಸ್ಬೇಕು ಅನ್ನಂಗಿಲ್ಲ ನೀವು. ಹಂಚು ಹೊಡೆದು ಇದು ಮಂಗೆ ಪಂಗೆ ಜಗದ್ವು ಅಂದ್ರೆ ಹಂಚು ಹೊಡೆದು ಓಟು ಮಳೆಗಾಲಕ್ಕೆ ಅದಕ್ಕೆ ಇನ್ನು ಮ್ಯಾಗ ಎಲ್ಲಿ ಬೇಕು ಅಲ್ಲಿ ಹನಕ್ತಿರ್ತಾವೆ ನೀರು. ತೆಗಸ್ಯಾರ ಹಚ್ಚು ಹೊಂದಿಸ್ತೀರ, ಅದು ಇಲ್ಲ ನೋಡು ಪಟ್ಟ ಏನು. ಯಾರು ಸಿಗಂಗಿಲ್ಲ ಬಿಡವ ಈಗ. ಹಂಚು ಹೊಂದ್ಸರು ಈಗ, ಹಂಚು ಎಲ್ಲರೂ ತೆಗೆದು ಬಿಟ್ಟಾರ. ಯಾವ ಏನು ಹಂಚಿನ ಮನೆಗಳು ನಮ್ಮೂರಾಗ ನೋಡು, ಎಲ್ಲೆಲ್ಲೋ ಒಂದೊಂದು ಅದ ಹಂಚಿನ ಮನೆಗಳು. ಹಂಚೆ ಇಲ್ಲ, ಎಲ್ಲರೂ RCC ಶೀಟ್ ಅದನ್ನ ಹಾಕ್ಸ್ಕೊಳಕತ್ತಾರ. ಇದು ಹಳೆಯ ಮನೆ ನಮ್ಮದು ಅಂತಂದು ಸುಮ್ಮನಾಗೆ ಒಟ್ಟ ನಾವು ತೆಗೆಸಿ ಸುಮ್ಮನೆ RCC ಏನಾರು ಹಾಕ್ಸ್ಬೇಕತ್ತಾಗ ಮೊದಲು ಬ್ಯಾಸ್ಗೆಟತ್ತಿಗೆ. ಯಾವುದು ಬಿಡಪ್ಪ, ಸುಮ್ಮನೆ RCC ಹಾಕಿಸ್ಬೇಕು. ಹಂಚಿನಾಗ ಒಂದೀಟು ಮಂಗ್ಯ ಅವು ಮುಷ್ಯ ಎಲ್ಲಿ ಹೇಳಿ ಕೇಳಿ. ನಾವು ಮನೆಯಾಗಿರಂಗಿಲ್ಲ ಏನಿಲ್ಲ, ಒಮ್ಮೆರೆ ಓಡ್ಸಕ್ಕೆ ಹೋದ್ರು ಹೋಗಂಗಿಲ್ಲ ಮಾಡಂಗಿಲ್ಲ. ಸುಮ್ಮನೆ ಹಂಚೆಲ್ಲ ಹೊಡೆದು ಇದು ಮಾಡ್ತಾವೆ ನೋಡ್ರಿ. ಆ ಕಡೆ ಅನ್ರಿ, ನಾನು ಇನ್ನು ಕೆಲಸ ಐತಿ ಹೊಕ್ಕ, ನಾನು ಒಳಗೆ ಒಂದಿಟ್ಟು ಅನ್ನ ಸಾರು ಮಾಡ್ತೇನೆ. ಹೋಗು, ನಾನು ಅಪ್ಪ ಮಾಡ್ತೇವೆ ತಗೋ, ಹೋಗು. ಹಾಯ್, ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಹೆಂಗೆ ಬರಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ಭಾಳ ಜನ ಕಮೆಂಟೇ ಮಾಡಂಗಿಲ್ಲ ರೀ, ಲೈಕೆ ಕೊಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಲಿಲ್ಲ ನಂಗೆ ಎಷ್ಟೊಂದು ಜನ ವೀಡಿಯೋಸ್ ನೋಡಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಬರಕತ್ತವ ಕತೆಗಳು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕತೆಗಳನ್ನ ಶೇರ್ ಮಾಡಿರಿ ಅಂತ ಕೇಳ್ತಾನೆ ರೀ. ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ, ಪೂರ್ತಿಯಾಗಿ ನೋಡ್ರಿ. ಏನಂತಂದು ಕಟ್ಟಿಗೆ ಮೊನ್ನೆ ಏನೋ ನನ್ನ ಮಗ ಒಂದು ವಾರದರ ಚಿಂತಿಲ್ಲ, ಒಂದು ಬದುಕಿಂದರ ಚಿಂತಿಲ್ಲ. ಏನು ಮಂದಿ ಮನೆ ತಿರುಗ್ತೈತೆ ಗಣ ಊರು ತುಂಬ ಜನ ಸ್ವಚ್ಛ ಮಾಡ್ಕೊಳ್ಳೋದ್ರಾಗತ್ತಾರ. ಹಬ್ಬಕ್ಕೆ ಮನೆ ಅನ್ನೋದು ನಿಗಿ ಮಾಡ್ಕೊತಾರ. ಮನೆ ಸ್ವಚ್ಛ ಮಾಡ್ಕೊಳ್ಳೋದಿರ್ಲಿ. ಬೆಳಗ್ಗೆ ನಾಷ್ಟ ಮಾಡಿದವು ಬಾಂಡೆ ತಿಕ್ಕೋದು ಗತಿ ಇಲ್ಲ ನೋಡೇನು. ಹಂಗೆ ತಿರುಗ್ತಾವೆ ಗಣ ಒಂದಿಟ್ಟು ಮಾಡಿಡೋದು ಅಡ್ಡಾಡೋದು, ಒಂದಿಟ್ಟು ಮಾಡಿಡೋದು ಅಡ್ಡಾಡೋದು. ಇಂಥ ಅದನ್ನು ಕಟ್ಟಿಗೆಂದು ಇವ ಏನು ಹೊಡಕ್ಕೆ ಹುಟ್ಟಾಕತ್ತಾನೆ ಏನೋ ನನ್ನ ಮಗ. ಎಲ್ಲೋಗಿದ್ದಾಳ ನೋಡು, ಯಾರ ಮನೆ ತಂದು ಬಿಡಕ್ಕೆ ಹೋಗಿದ್ದಾಳು. ನಿನ್ನ ಇದ್ರ ಕುಟಾಗ ಏನು ಸಾಕು ಬೇಕಾಗತ್ತವ ಇವ. ಏನಾರ ಹಂದಿಯ ಹಂಗೆ ಬುದ್ದು ಕುಯ್ಯನ ಬರ್ತಾಳೆ. ಮಾತಿಗೆ ಮಾತು ಬೆಳೆಸ್ಕೊಂತ ಇವ. ಆಕೆ ಯಾರು ಬಾಂಡೆ ತಿಕ್ಕಂತಿದ್ದಾರೆ? ನಾ ಮಾಡ್ಕೊತಾನೆ, ನನಗೆ ಗೊತ್ತಿರಲ್ಲ ನನ್ನ ಕೆಲಸದ್ದು. ದೌಡ್ ಎಲ್ಲರಿಗೂ ಓದಿ ಆದ್ರೆ ಸಾಕ, ಕೆಲಸ ಮಾಡಕ್ಕೆ ನಿಂತು ಬಿಡ್ತಾಳೆ. ಕಡ್ರ ಬಟ್ರೆ ಬಾಂಡೆ ತಿಕ್ಕಾಕ. ನೋಡಿ ಎಷ್ಟು ಆರಾಮ್ ಬರ್ತಾಳೆ. ಇನ್ನು ಅತ್ಲಾಗ ನೋಡ್ಕೊಂತ ಇನ್ನು ಯಾರ ಮನೆ ತಂಟು ಬಿಡ್ಬೇಕಂತ ಅನ್ಕೊಂಡಳನ. ಇನ್ನೊಂದಿಟ್ಟು ಅಡ್ಡಾಡ್ಕೊಂಡು ಹೋಗಿ ಸಂಜೆ ಅನ್ನತ್ಲೆ. ಏನು ಮನೆದು ವಾರ್ಯದ ಗದ್ಲಲ್ಲಿ ನಿನಗೆ ಹತ್ತಿರ ನಿಮ್ಗೆ ಯಾರು ಬಾಂಡೆ ತಿಕ್ಕಂದ್ರು? ಎಲ್ಲರ ಒಂದಿಟ್ಟು ಇತ್ಲಾಗ ಹಾಯಂಗಿಲ್ಲ ಬಿಡ. ನಾನು ಏನು ಕುಂತಿರ್ತಿದ್ದೀನಿ. ಎಲ್ಲರೂ ಹೋಗೋ ಮುಂದೆ ಎಲ್ಲರೂ ಹೋಗತ್ಲೇ ತಗ. ಕಸ ಹೊಡೆದಾರ್ದ ಬಿಟ್ಟಿದ್ನಿ ಅಂದ್ರೆ ಕಸ ಹೊಡ್ಕೊಂತ ನಿಂದ್ರೆ ಅದು ಕಡ್ರ ಬಡ್ರ ಮತ್ತು ನಾ ಮ್ಯಾಲೆ ಮಾಡಿದೆ ಅಂದ್ರೆ ನಿನಗೆ ಸಿಟ್ಟು ಬರ್ತೈತಿ. ಬಾಂಡೆ ನಾ ತಿಕ್ತಿದ್ದಿಲ್ಲ ಏನು ಬಂದು ಅವನೇನು ತಿಕ್ಕೊಂತ ನಿಂತೀರಿ. ನನಗೇ ನೀವು ತಿಕ್ಕಿದ್ದು ಇಡ್ಸಂಗಿಲ್ಲ. ಎಲ್ಲ ಹಂಗ ಇರ್ತದೆ ಅದ್ರಾಗ. ಕಡ್ರ ಬಡ್ರ ತೊಳೆದಿರ್ತೀರಿ. ಮತ್ತು ಇನ್ನೊಮ್ಮೆ ತೊಳ್ಕೊಳಕ್ಕೆ ಹೋದೆ ಅಂದ್ರೆ ಮಗನಂತೇಳಿ ಚಾಡಿ ನಾವು ತಿಕ್ಕಿದ್ದು ನಾವು ಮಾಡಿದ್ದು ಸೇರಂಗಿಲ್ಲಪ್ಪ ನೀನೇಂತಿ ಹಂಗೆ ಹಿಂಗೆ ಅಂದು. ನಿಮ್ಗೆ ಯಾರು ತಿಕ್ಕಂದ್ರೆ ನಾನು ವಾರೇದ್ ನನಗೆ ಗೊತ್ತಿರ್ತೈತಿ. ಹಡಿಬಿಟ್ಟಕ್ಕೆ ಅಲ್ಲ ಮತ್ತು ಪಾಪ ಅಂತಂದು ಹೋಗ್ಲಿ ಅಂತಂದು ಕುತ್ಕೊಳ್ಳಾರ್ದ ಬಾಂಡೆ ತಿಕ್ಕೇನಿ. ಮತ್ತು ನನಗೆ ಇಲ್ಲದ ಮಾತಾಡ್ತೀನೋ ಮಂದಿ ಮನೆ ತಿರುಗಿ ಬಂದು ನೀವು
ಹೋಗ್ರಿ ತಿರ್ಗಾಕ. ನನಗೆ ಗೆಳತಿಯರದ ಊರು ತುಂಬ ತಿರುಗ್ತಾನೆ, ನಿನಗೆ ಯಾರಲ್ಲಲ್ಲ, ಕಾಯ್ ಮಾಡ್ದಂಗೆ ಮಾಡ್ತೀವಿ, ನಿನಗೆ ಯಾರು ಕೂಡಂಗೂ ಇಲ್ಲ. ಯವ್ವ 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 ಏಟ್ ಮಾತಾಡ್ತಾಳವ, ನನಗೆ ಹತ್ತಿ ಅನ್ನೋದು ಕವ್ರಲ್ದಂಗೆ ಬಾಯಿ ಸಿಕ್ಕಂಗೆ ದೂರ್ತಾಳೆ ನೋಡು. ಬರಲಿ ನನ್ನ ಮಗ ಇವತ್ತು ನೀನು ಮಾಡ್ತಂದೆ, ನಿನಗೆ ಹಡ್ಬಿಟ್ಟಕ್ಕೆ ನಿನಗೆ ಯಾವ ನೋಡೋದು ಒಂದು ಚೂಡಿದಾರ ಸಿಗಿಸ್ಕೊಂಡು ಅಡ್ಯಾಡ್ತಿದ್ದಿ. ಹೋಗ್ಲಿ ಬಿಡು ಏನು ಜಗಳ ಮಾಡೋದು ಮನೆಯಾಗ, ಹೋಗ್ಲಿ ಅಂತಂದು ಸುಮ್ಮನೆ ಇರ್ಕೊಂತ ನಾನು ಸುಧಾರಿಸ್ಕೊಂತ ಹೊಂಟಾನಿ. ನನಗೆ ಇಷ್ಟು ಹರಡಕತ್ತಿ ಹಡ್ಬಿಟ್ಟಕ್ಕೆ ನೀನು. ನಿಮ್ಮ ಅವ್ವನ ಕರೆಸ್ತಾನೆ, ನಿಮ್ಮ ಅಪ್ಪನ ಕರೆಸ್ತಾನೆ, ಪಂಚಾಯತಿ ಇಡ್ತಾನೆ, ಪಂಚಾಯತಿನ ಅತ್ತಿಗೆ ಕಬ್ರಲ್ದಂಗೆ ಮಾತಾಡ್ತಾಳೆ ಮನೆಯಾಗ ಅಂತಂದು ನಾನು ಹೇಳ್ತೇನೆ. ಕರ್ಸು, ನನಗೂ ನಿನ್ನ ಸಲುವಾಗಿ ನಿನ್ನ ಕುಟ ಒಡ ಕುಟ್ಟಿ ಸಾಕಾಗೈತಿ. ಅಲ್ಲಿ ಹೋದಾಗ ಸುಮ್ಮನೆ ಇರ್ತಿ. ನಿನ್ನ ಸಣ್ಣ ಮಗನ ಮದುವೆ ಮನ್ಯಾಗ ಇಲ್ಲಿ ಬಂದು ನನ್ನಂತೇಳಿ ಹರಿಯಾಡ್ತಿದ್ದಿ. ಅದು ಯಾರನ್ನ ಕರೆಸು, ನಾನು ಮಾತಾಡ್ತಾನೆ, ನನಗೆ ಬಾಯಿ ಐತಿ ಮಾತಾಡ್ತಾನೆ. ಎದ್ದಾಳ ನೀನು ಈ ಬಾಂಡೆ ತಿಕ್ಕೋದ್ಬಿಟ್ಟು. ನೀ ನನಗೆ ಎದ್ದಾಳ ಅಂತೀಯೇ? ನನ್ನ ಮಗನ ಮನೆ ಇದು, ನಿನ್ನ ಮಗನ ಮನೆ ಆದ್ರೆ ಬಾಂಡೆ ನಮ್ಮ ತವ್ರ ಮನೆಯಲ್ಲಿ ಕೊಟ್ಟಿರೋದು ನನಗೆ. ಇವ ನನ್ನ ಮಗ ಇಲ್ಲ ಅಂತಂದು ಎಷ್ಟು ಮಾತಾಡಕತ್ತಾಳವ ಇವ. ಬರಲಿ ನನ್ನ ಮಗ ಇವತ್ತು ಚಾ ಕಿಡ್ಬೇಕು. ಮುರ ಸಂಜೆ ಆಗೈತಿ ಅನ್ನಂಗಿಲ್ಲ ನೋಡು. ಏನಾರ ಮಾಡಕತ್ನಿ ಅಂದ್ರೆ ಹುಯ್ಯ ನಂಗೆ ಜಗಳಕ್ಕೆ ಬರ್ತಾಳ. ಬಂದು ಚಾ ಕಿಟ್ರೆ ನೋಡಿಗ ಒದರ್ತಾಳಂಗ. ತಲೆ ಹಾಕತ್ತೈತಿ. ಚಾ ಕರೆ ಇಟ್ಕೊಂಡು ಚಾ ಮಾಡ್ಕೊಂಡು ಕುಡಿತೇನೆ. ಕುದೀಲಿ ಚಾ. ಒಂದು ಈಟ್ ಹತ್ತಿತ್ಲಾಗ ಹೋದೆ ಅಂದ್ರೆ ಹುಕ್ಕಿ ಹರಿದೋಕತಿ, ಅದಕ್ಕೆ ಮತ್ತೆ ಒದರ್ತಾಳ. ಇಲ್ಲೇ ಕುಂದಿರ್ತಾನವ. ಆತು ಹೊರಗಿಂದೆಲ್ಲ ಕಸ ಹೊಡೆದು ಧೂಳಾದ್ನೊಂದು ಎಲ್ಲ ಕಸ ಹೊಡೆದೆ. ಇದೇನು ನಾಳೆಗಿಡೆ ಒಂದಿಟ್ಟು ಊರ್ ಮಂಜ ತೊಗೊಂಬಂದು ಅಡುಗೆ ಮನೆ ಅದನ್ನ ಬೆಳ್ಕೊಂಡ್ಬಿಟ್ಟೆ ಅಂದ್ರೆ ಸ್ವಚ್ಛ ಕತ್ತ ಅಡುಗೆ ಮನೆ ನಿಗಿನಿಗೆ ಏನಾಕತಿ. ಒಂದಿಟ್ಟು ಸಗಣಿ ಅದನ್ನ ತೊಗೊಂಬಂದು ಜ್ಯೋತಿಯರ ಮನೆ ಅಂತಲೇ ಸಿಕ್ತತನ ನೋಡಿ ಸಗಣಿ ಅದನ್ನ ತೊಗೊಂಬಂದು ನೆಲ ಒಂದು ಬೆಳೆದ್ಬಿಟ್ಟೆ ಅಂದ್ರೆ ಸ್ವಚ್ಛ ಕತ್ತವ ಇವ. ಯವಾಗ ಹೇಳಿ ಸಾಕಾಗೋತ್ತವ ಇವ. ನನ್ನ ಜೀವನನ ಬೇಸರ ಆಗೈತೆ ನೋಡು. ಏನು ಚಾ ಕಿಡೋಣ ಅಂತ ಹೊಳ ಬಂದ್ರೆ ಅಲ್ಲೇ ಚಾ ಕಿಟ್ಕೊಂತಾಳ ನೋಡು. ಏನು ಇವ ಏನು ಮಾಡ್ಬಿಡ ಅಂತಾನೆ ಅದನ್ನ ಮಾಡ್ತಾಳವ ಇವ. ಸಾಕೋಬೇಕಾಗೈತಲ್ಲ ಇವ. ಇದ್ರ ಸಲುವಾಗಿ 4 ದಿವಸ ಇರತ್ಲೆ ಇಷ್ಟು ಹಣೆ ಬರ ನಂದು. ಇನ್ನೇನು ಆಕಿ ಕುಟ್ಟಾಗ ಏಟ್ ಹೊಡ ಕುಟ್ಟಿ ಆಕೆ ಏಟ್ ಸಾಕಾಗಿದ್ದಾಳೆ ಏನು. ಅದು ಯಾಕೆ ಹಂಗೆ ತಕ ಕುಣಿಯಾಕತ್ತಿದ್ದಿ? ಏನಾಗೈತಿ? ಅಲ್ಲ ನಿಮಗೆ ಬೆಳಗ್ಗೆನ ಹೇಳಿದ್ನಿಲ್ಲ ಏನು ಮಾಡಬೇಡ್ರಿ, ಸುಮ್ಮ ಸಣ್ಣ ಕುಂದ್ರಿ ಅಂತಂದು. ಏನಾರು ಒಂದು ಮಾಡಕ್ಕೆ ಹೋಗೋದು ಎಡವಟ್ ಮಾಡೋದು, ಏನಾರು ಒಂದು ಮಾಡಕ್ಕೆ ಹೋಗೋದು ಎಡವಟ್ ಮಾಡೋದು. ಅಯ್ಯೋ ಶಿವನ, ನಾ ಏನು ಮಾಡಿ? ನೀ ಚಾ ಕಿಟ್ಟ, ನೀ ತಲೆ ನೋಯಾಕತ್ತಿತ್ತು ನಿಂದೆಲ್ಲ ಬದುಕಾಗಿ ನೀ ಬಂದು ಚಾ ಕಿಡತಂಗೆ ಕಾಯ್ಕೊಂತ ಕುಂದಿರ್ಲೇನು? ನಾನು ತಲೆ ನೋಯಾಕತ್ತಿತ್ತು ಅಂತ ಚಾ ಕಿಟ್ಕಂಡೆ ಒಂದು ಕಪ್ಪು. ಯಾಕೆ ಬಂದು ಇಡೋ ತನಕ ಸಮಾಧಾನ ಇಲ್ಲ. ಈಗ ನೀವು ಎಲ್ಲ ಸ್ವಚ್ಛ ಮಾಡಿ ಹೋಗ್ಯಾನಿ. ಏನಾರು ಒಂದಿಟ್ಟು ಮಾಡಕ್ಕೆ ಹೋಗ್ತೀರಿ, ಓಟು ಚಪಾಟಿ ಮಾಡ್ತೀರಿ, ಅಡುಗೆ ಮನೆ ಅನ್ನೋದು ನೋಡಂಗಿರೋದಲ್ಲ, ಹಂಗೆ ಮಾಡಿರ್ತೀರಿ. ಚಾ ಪುಡಿ ನೋಡಿ ಏಟಕ್ಕೊಂದು ಚಾ ಪುಡಿ ಸಕ್ಕರೆ ಎಲ್ಲ ಚೆಲ್ಲಿದಿರಿ. ಏನು ಒಂದು ಕಪ್ ಚಾ ಮಾಡ್ಕೊಳಕ್ಕೆ 2 ಕಪ್ಪಿಗೆ ಆಗಷ್ಟು ಚಾ ಪುಡಿ ಸಕ್ಕರೆ ಚೆಲ್ಲಿರ್ತಿದ್ದೀರಿ. ಬಾಂಡೆ ತೊಳಿಬ್ಯಾಡ್ರಿ. ಬಾಂಡೆನ ಅಂದ್ರೆ ಮತ್ತೆ ಬಾಂಡೆ ತೊಳೆದು ಎಲ್ಲ ಚಪಾಟಿ ಇರ್ತತಿ ಎಲ್ಲ ಅದ್ರಾಗ ಹಂಗೆ ಎಂದ್ಲ ಅದು ಬಾಂಡೆ ಮತ್ತೆ ಇನ್ನೊಂದ್ಸರಿ ತಿಕ್ಕೊಂಡು ತೊಳ್ಕೊಂಡೆ ಅಂದ್ರೆ ಅದಕ್ಕೂ ಮತ್ತೆ ಇದು ಮಾಡ್ತಿದ್ದಿ. ಸುಮ್ ಕುಂದ್ರಕ್ಕೆ ಅಂತ ಅಡೇವ ನಿನಗೆ ತಗ. ನಿನಗಂತ ಸಾಕಾಗೋತ್ತಲ್ಲ ನನಗೆ. ಅಯ್ಯೋ ನನ್ನ ಮಗ ಮನೆಯಾಗದ ನಾ ಹಿಡ್ಬಿಟ್ಟೇಕೆ. ಎದಕ್ಕಂಗೆ ಗಂಟ್ಲು ಹರ್ಕನಂಗೆ ಒದೂರ್ತಿದ್ದಿ. ನಾಯಿ ಹುದುರ್ದಂಗೆ ಕೈ ಪೈ ಎಲ್ಲ ತಿರುವಾಡ್ತಿದೀಯಲ್ಲ. ಬಾಯಿ ಮುಚ್ಚಿಗೆ ನಿಂದ್ರು. ಏನಾಗೈತಿ ನಿನಗಂತದು ಕುಣಿಯೋದು? ಯಪ್ಪ ಸುರೇಶ ಬಾಯಿಲಿ. ಯಾಕೆ ಬೇಯವ ಬಂತಡಿ. ಸಾಕಾಗಿ ಮನೆ ಬಂದು ಒಂದಿಟ್ಟು ಉಳ್ಡಂಗಿಲ್ಲ ನೋಡುವ ಇವ. ಏನಾತು? ಯಾಕೆ ಕುಗ್ಯಾಡಕತ್ತಿದ್ದಿ? ನೋಡು ನೀನು ಎಂತಿನ ಹೆಂಗೆ ಕುಣಿಯಾಕತ್ತಾಳ. ಏನೋ ಒಂದಿಟ್ಟು ಮಾಡಿದ್ರೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತಾಳ. ಏನು ಮುಟ್ಟು ಕೊಡ್ಸಂಗಿಲ್ಲ ಹಂಗೆ ಮಾಡ್ತಾಳ. ಬಾಂಡೆ ಸಾಮಾನುಗಳು ಮುಟ್ಟಂಗಿಲ್ಲ, ಸಕ್ಕರೆ ಚಾ ಪುಡಿ ಮುಟ್ಟಂಗಿಲ್ಲ. ಏನು ಮನೆಗೆ ಇರ್ಲೇನು ಹೋಗ್ಲೇ ನಾನು ತಗ. ಯಾಕೆ ಬೇ ಯಾಕೆ? ಏನಾತು ಲತಾ? ರೀ ಏನು ಮಾಡ್ಬೇಡ ಅಂತಾನೆ ಅದನ್ನ ಮಾಡ್ತಾರ್ರಿ. ನನಗೆ ಸಾಕಾಗೋಗೈತೆ ನೋಡು. ಏನು ಬ್ಯಾಡ ಅಂದ್ರೆ ಬಾಂಡೆ ತೊಳಿತಾಳ, ಬ್ಯಾಡ ಅಂದ್ರೆ ಚಹಾ ಕಿಡೋದು, ಅಡುಗೆ ಮನೆ ಚಪಾಟಿ ಮಾಡೋದು. ನಾನು ಏಟ್ ಮಾಡಲಿ ಸಾಕಾಗೋಗೈತೆ ನೋಡಿ ನನಗಂತ ನಾ ತಗ. ಅಂಥದ್ದೇನು ಮಾಡಿದ್ದೆ ನೋಡೋಕೆ. ಈಗ ಅಂಥದ್ದೇನು ಮಾಡಿದ್ದೆ ನಾನು. ಬಾಂಡೆ ತೊಳೆಯೋದು ಅಜ್ಜಿ ಆತು. ತಿರ್ಗಾಕ್ ಹೋಗಿದ್ಲು ಒಂದು ಬೆಳಗ್ಗೆ. ಎಲ್ಲರೂ ಊರ ಮನ್ಯಾಗ ಜನ ಎಲ್ಲರೂ ಮನೆ ಸ್ವಚ್ಛ ಮಾಡ್ಕೊಳಕತ್ತಾರ ಹಬ್ಬಕ್ಕೆ ಅಂದು. ಈಕಿ ಮಂದಿ ಮನೆ ತಿರುಗ್ತಾಳ. ಗಣ ಅಂದು ಬಾಂಡೆ ಒಣಗೋಕವು. ಬಿಸಿಲಿಗೆ ಅದಕ್ಕೆ ಸಣ್ಣಿಗೆ ಒಣಕ್ಯಂದು ಹೋದ್ವು ಅಂದ್ರೆ ತಿಕ್ಕಾಕ ಒಜ್ಜಕತಿ ಅಂತಂದು ಒಂದಿಟ್ಟು ನೀರು ಹಾಕಿ ತಿಕ್ಕೊಂತ ಕುಂತಿದ್ ನೋಡಪ್ಪ. ಹಂಗೆ ಬಂದ್ವಿ ನಂಗೆ ಜಗಳಕ್ಕೆ ಬಂದ್ಬಿಟ್ಲು. ಏನಾಗೈತೆ ನಂಗೆ ಬಾಯ್ ಮಾಡಿದ್ಲು. ಅವನೇನಾರು ನೋಡಿ ನನಗೆ ಅಂದ್ಗಿಂದ ತೆಗಿ ಅಂತ ಸುಮ್ಮನೆ ಒಳ ಬಂದೆ. ಈಗ ತೆಲ್ಲಿ ಹಾಕತಿತ್ತಪ್ಪ ಚಾ ಮಾಡ್ಕೊಂಡು ಕುಡಿಯೋಣ ಒಂದು ಕಪ್ಪು ಅಂತಂದು ಚಾ ಕಿಟ್ಟ ನೋಡಪ್ಪ. ಅದಕ್ಕೆ ಬಂದು ವಟ ಹಚ್ಚಿಬಿಟ್ಟಾಳ. ಹಚ್ಚಲೇ ಅಂತಾಳ ನೋಡಪ್ಪ. ನನಗಂತೂ ಸಾಕೋಬೇಕಾಗೈತಪ್ಪ ಯಪ್ಪ. ಅಲ್ಲ ತೀರ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿಯೋದು ಬ್ಯಾಡ ಏನಕ್ಕೆ? ಕುಡಿಯೋದು ಬಿಡು ಮಾಡ್ಕೊಂಡು. ಏನಾಯ್ತು? ಸುಮ್ಮನೆ ಮಾಡ್ಕೊಂಡು ಕುಡಿದ್ರೆ ಏನಿಲ್ರಿ. ನೋಡಲಿ ಚಾ ಪುಡಿ ಸಕ್ಕರೆ ಟಕೊಂಡ್ ಚೆಲ್ಲೈತಿ. ಒಂದು ಕಪ್ ಚಾ ಕಿಟ್ಕೊಳಕ್ಕೆ 2 ಕಪ್ ಚೆಲ್ಲಿದ್ರೆ ಇದಕ್ಕೆ ಬಂತು ಟಕೊಂದು ಲಕ್ಷಣೆ ಮಾಡಿದ್ರ. ಅಲ್ಲ ಬೇವ ಬಂದು ಇಡ್ತಿದ್ಲಕ್ಕಿ. ನೀನೇನು ಇದು ಮಾಡ್ತೀವ ಇವ? ಇದಕ್ಕೆ ಹೊಡೆದಾಡ್ತೀರ ಏನು? ಸುಧಾರಿಸ್ಕೊಂಡಿರೋದ ಗೊತ್ತಿಲ್ಲ ನೋಡು. ಮನೆಗೆ ಒಂದಿಟ್ಟು ಬಂದು ಉಳ್ಕೊಳ ಅನ್ನತ್ಲಿ ಯಾವಾಗಾರ ಒಂದಿಟ್ಟು ದೌಡ್ ಬಂದಾಗ ಇರ್ತದೆ ನೋಡಿ ನಿಮ್ಮಿಬ್ರದ್ದು. ನನಗ ನೀನು ಏನು ಯಪ್ಪ ನನಗೇನು ಜಗ ಮಾಡ್ಬೇಕಂತಂದು ಏನಿಲ್ಲ ಯಪ್ಪ. ಆಕೆ ಕೊಟ್ಟಾಗ ಆಕೆ ಹುಯ್ಯ ನಂಗೆ ಬರ್ತಾಳೆ. ನನಗೂ ಸಾಕೋಬೇಕಾಗೈತಿ. ಸುಮ್ಮನೆ ನನ್ನ ಪಾಡಿಗೆ ನಾ ಇರ್ತಾನೆ. ಅದನ್ನ ಯಾಕೆ ಮಾಡ್ತೀರಿ, ಇದನ್ನ ಯಾಕೆ ಮುಡ್ತೀರಿ, ಅದನ್ನ ಯಾಕೆ ಅಲ್ಲಿಡ್ತೀರಿ, ಇದನ್ನ ಯಾಕೆ ಇಲ್ಲಿಡ್ತೀರಿ ಹಿಂಗೆ ಅಂತಾಳ ಯಪ್ಪ. ನನಗೂ ಸಾಕೋಬೇಕಾಗೈತಿ. ಸುಮ್ಮನೆ ಕುಂದ್ರಕ ಜೀವ ಇದು ಅಂತೈತಿ. ಏನು ಕುಂದ್ರಂಗೂ ಹಂಗಲ್ಲ ಏನಿಲ್ಲ ನನಗೂ.
ಸರಿ ನೀವು ಇದ್ದಾಗ ಹಂಗೆ ನಾಟಕ ಮಾಡ್ತಾಳೆ ನಿಮ್ಮವ್ವ. ನೀವು ಹೋಗತ್ಲೆ ಮುಲ್ಲಿ ಹಿಡಿತಾಳ, ಅವ್ರ ಮನೆ ಇದನ್ನ ಹಿಡಿತಾಳ. ನೀ ಇದ್ದಾಗ ದೌಡ್ ಹಂಗೆ ವಾರೆ ಮಾಡಕ್ಕಂಗೆ ಹಂಗೆ ಹುರುಪು ಚುಮ್ತಿರ್ತೈತಿ. ನೋಡು ಹತ್ತಿ ಅನ್ನೋದು ಕಬ್ರಲ್ದಂಗೆ ಹೆಂಗೆ ಮಾತಾಡ್ತಾಳೆ ನೋಡು. ಚಿಮ್ತಿರ್ತೈತಿ ಪಂಪ್ತಿರ್ತೈತಿ ಇಂಥವು ಮಾತಾಡ್ತಾರೆ ಅತ್ತೆಯರಿಗೆ, ವಯಸ್ಸಾದವ್ರಿಗೆ ಹಿಂಗೆ ಮರ್ಯಾದೆ ಕೊಡ್ತಾರೆ. ನೋಡಪ್ಪ ನಿನ್ನ ಮುಂದೆ ಎಷ್ಟು ಮಾತಾಡ್ತಾಳೆ ನನಗೆ. ಅಯ್ಯಯ್ಯೋ ಇಬ್ರು ಬಾಯಿ ಮುಸ್ತೀರಿ ಇಲ್ಲಿ ಈಗ. ಯವ್ವ ನೀ ಹೋಗ ಚಾಸು ಕುಡಿ ಹೋಗಲ್ಲತ್ತ, ನಿಂದೇನೇ ಕೆಲಸ ನೀ ಮಾಡ್ಕೊ. ಏನು ಸಣ್ಣಕ್ಕೇನದ ನಿನಗೂ ಇಲ್ಲ ದೊಡ್ಡಕ್ಕೇನದ ಅಕ್ಕಗೂ ಇಲ್ಲ. ಹೋಗ್ರತ್ತಾಗ ಸಾಕು ಬೇಕಾಗೈತೆ ನೋಡತ್ತಾಗ ಮನೆಗಿರೋದು ತಪ್ಪಾಗೈತೆ ಎತ್ಲಾಗಾರ ಹೊಕ್ಕ ನೋಡತ್ತಾಗ ಹಂಗೆ ಯಾಕೆಂದು ಈಗ ನನ್ನ ಮಗಗ ಜೀವನಾನ ಬ್ಯಾಸರಾಗೈತೆ ನೋಡಿ ನಿನ್ನ ಕಡೆಗೆ ಅಂತ. ಏನು ನೀನು ಬರೋಕ್ಕಿಂತ ಮುಂಚೆ ಚೆನ್ನಾಗಿದ್ವು ನಾವು. ನೀ ಬಂದ್ಮೇಲೆ ಹಿಂಗೆ ಆಗತ್ತಿರೋದು. ಹಾಯ್ ಎಲ್ಲೋ ನಮಸ್ಕಾರ ರೀ. ಕತೆ ಹಿಂಗೆ ಅನಿಸ್ತು ಇವತ್ತಿಂದು ಕಮೆಂಟ್ ಮಾಡಿ ತಿಳಿಸ್ರಿ. ಆ ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಲತಾನ್ ಮನೆ ಕತೆ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿರಿ, ಕತೆನ ಹಾಕ್ತೇನೆ ಮುಂದುವರೆದ ಭಾಗಗಳನ್ನ.